30 ಜಿಲ್ಲೆಗಳ 30 ಸುದ್ದಿಗಳನ್ನು ನೋಡುವಂತಹ ಸಮಯ ಈಗ 30 ಜಿಲ್ಲೆ 30 ಸುದ್ದಿಯಲ್ಲಿ. ಬಾಗಲಕೋಟೆಯ ಹಳಗೇರಿ ಗ್ರಾಮದಲ್ಲಿ ಅಕ್ಷರ ದಾಸೋಹ ಅಕ್ಕಿಯಲ್ಲಿ ಹರಳು ಮಾದರಿ ಅಕ್ಕಿ ಪತ್ತೆ, ಪ್ಲಾಸ್ಟಿಕ್ ಅಕ್ಕಿ ಎಂದು ಎಸ್ಡಿಎಂಸಿ ಅಧ್ಯಕ್ಷರು ಪೋಷಕರ ಆತಂಕ. ಬಿಸಿಯೂಟ ತಯಾರಿಸಲು ಹೋದಾಗ ಬೆಳಕಿಗೆ ಬಂದ ಘಟನೆ. ಚಾಮರಾಜನಗರದಲ್ಲಿ ರಾಗಿ ಹೊಲದ ಮಧ್ಯೆ ಗಾಂಜಾ ಬೆಳೆ ಪತ್ತೆ, ದಾಳಿ ಮಾಡಿ 60 ಕೆಜಿ ಗಾಂಜಾ ವಶಕ್ಕೆ ಪಡೆದ ಪೊಲೀಸರು. ಜಮೀನು ಮಾಲೀಕ ಜಡೇಗೌಡ ಅರೆಸ್ಟ್. ದಾವಣಗೆರೆಯಲ್ಲಿ ಶಿಷ್ಯ ವೇತನಕ್ಕೆ ಆಗ್ರಹಿಸಿ ವೈದ್ಯ ವಿದ್ಯಾರ್ಥಿಗಳ ಪ್ರತಿಭಟನೆ. ಕೊನೆಗೂ ಪ್ರತಿಭಟನೆಗೆ ಮಣಿದ ರಾಜ್ಯ ಸರ್ಕಾರ. ವಿದ್ಯಾರ್ಥಿ ವೇತನ ನೀಡಲು ಒಪ್ಪಿಗೆ, ಕರ್ತವ್ಯಕ್ಕೆ ಹಾಜರಾದ ಮೆಡಿಕಲ್ ಸ್ಟೂಡೆಂಟ್. ಚಿಕ್ಕಬಳ್ಳಾಪುರ ಸರ್ಕಾರಿ ಆಸ್ಪತ್ರೆ ಮುಂಭಾಗದ ವೃತ್ತಾಗಲೀಕರಣಕ್ಕೆ ಮುಂದಾದ ಪುರಸಭೆ. ಮಹಾತ್ಮ ಗಾಂಧಿ ಪುತ್ಥಳಿ ಸ್ಥಳಾಂತರಕ್ಕೆ ಜನರ ವಿರೋಧ. ಗಾಂಧೀಜಿ ಪ್ರತಿಮೆ ಹಾಳಾಗದಂತೆ ಕೆಲಸ ಮಾಡಲು ಒತ್ತಾಯ. ಕೊಡಗಿನ ಸೋಮವಾರಪೇಟೆ ಬಳಿ ರಸ್ತೆ ಸರಿ ಮಾಡಿಸಿದ್ದಾಯಿತು. ಈಗ ಜಾನುವಾರುಗಳ ಸಂಕಷ್ಟ. ವಾಹನಕ್ಕೆ ಅಡ್ಡ ಬಂದು ನಿಲ್ತಾವೆ ಹಸು ಕರುಗಳು. ನಿತ್ಯ ಅಪಘಾತದಿಂದ ಪ್ರಾಣ ಹೋಗ್ತಿದ್ರು ಕಣ್ಣೆತ್ತಿ ನೋಡದ ಪಂಚಾಯಿತಿ ಅಧಿಕಾರಿಗಳು. ಬರದ ನಡುವೆಯೂ ವಿಜಯಪುರದಲ್ಲಿ ಕಾಲುವೆಗೆ ಹರಿದು ಬಂತು ನೀರು. ಆಲಮಟ್ಟಿಯಿಂದ ಏತ ನೀರಾವರಿ ಯೋಜನೆಯಿಂದ ರೈತರಲ್ಲಿ ಸಂತಸ. ಹಿಂಗಾರು ಬೆಳೆ ಬೆಳೆಯುವ ಉತ್ಸಾಹದಲ್ಲಿ ಅನ್ನದಾತ. ಗದಗದಲ್ಲಿ ಕುರಿ ಕದ್ದು ಮಾರಾಟ ಮಾಡಿ ಕಳ್ಳರು ಎಸ್ಕೇಪ್. ಟಂಟಂನಲ್ಲಿ ಕುರಿ ಸಾಗಿಸುವಾಗ ಸಿಕ್ಕಿಬಿದ್ದ ವ್ಯಾಪಾರಿ. ಕುರಿ ವಾಪಸ್ ನೀಡುವಂತೆ ವಾಗ್ವಾದಕ್ಕಿಳಿದ ಕುರಿ ಮಾಲೀಕ ಕಾಶಪ್ಪ. ಬಳ್ಳಾರಿಯಲ್ಲಿ ಲಾರಿ ಕೆಎಸ್ಆರ್ಟಿಸಿ ಬಸ್ ನಡುವೆ ಅಪಘಾತ. ಓರ್ವ ಸಾವು, 3 ಪ್ರಯಾಣಿಕರಿಗೆ ಗಂಭೀರ ಗಾಯ. ಕುದುರೆ ಅಡ್ಡ ಬಂದಿದ್ದರಿಂದ ನಡೆಯಿತು ಅವಘಡ. ಹಾಸನದ ಕಿತ್ತಾಗೆರೆ ಬಳಿ ರೈತರಿಗೆ ಕಾಟ ಕೊಡ್ತಿದ್ದ ಕಾಡಾನೆ ಸೆರೆ ಹಿಡಿದ ಅರಣ್ಯ ಇಲಾಖೆ. 4 ಸಾಕಾಣೆ ಮೂಲಕ 6 ಗಂಟೆಗಳ ಕಾರ್ಯಾಚರಣೆ. ಅರಣ್ಯ ಇಲಾಖೆ ಕಾರ್ಯದಿಂದ ನಿಟ್ಟುಸಿರು ಬಿಟ್ಟ ಸ್ಥಳೀಯರು. ಚಿಕ್ಕಮಗಳೂರಿನ ಮೈಸೂರಿನ ಅಕ್ರಮ ಮರಳು ಅಡ್ಡೆ ಮೇಲೆ ಪೊಲೀಸರ ದಾಳಿ. 2 ಟ್ರ್ಯಾಕ್ಟರ್, 1 ಪಿಕಪ್ ವಾಹನ ವಶಕ್ಕೆ. ದಾಳಿ ವೇಳೆ 3 ಆರೋಪಿಗಳು ಎಸ್ಕೇಪ್, 2 ಕದೀಮರ ಬಂಧನ. ನೆಲಮಂಗಲ ಬಳಿ ಕ್ಯಾಂಟರ್ಗೆ ಜುಪಿಟರ್ ಬೈಕ್ ಡಿಕ್ಕಿ. ಸ್ಥಳದಲ್ಲಿ ಬೈಕ್ ಸವಾರ ಸಾವು. ಅಪಘಾತದಿಂದ ಬೆಂಗಳೂರು ತುಮಕೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಟ್ರಾಫಿಕ್ ಜಾಮ್. ಬೆಳಗಾವಿಯಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಫಲಪುಷ್ಪ ಪ್ರದರ್ಶನ. ಫ್ಲವರ್ ಶೋ ನೋಡಿ ಕಣ್ತುಂಬಿಕೊಂಡ ಸಾವಿರಾರು ಮಂದಿ. ತೋಟಗಾರಿಕೆ ಇಲಾಖೆಯ ಕಾರ್ಯಕ್ಕೆ ಹಲವರಿಂದ ಮೆಚ್ಚುಗೆ. ಚಿತ್ರದುರ್ಗದಲ್ಲಿ ಕಳೆದು ಹೋಗಿದ್ದ ಎಮ್ಮೆ ಹುಡುಕಿಕೊಟ್ಟ ಫೇಸ್ಬುಕ್. ಸ್ನೇಹಿತರ ಸಹಾಯದಿಂದ ಒಂದೇ ಗಂಟೆಯಲ್ಲಿ ಎಮ್ಮೆ ಪತ್ತೆ. ಫೇಸ್ಬುಕ್ ಪೋಸ್ಟಿಂಗ್ ಸಖತ್ ವೈರಲ್. ಧಾರವಾಡದಲ್ಲಿ ಮತ್ತೆ ತಾಯಿ ಮಡಿಲು ಸೇರಿದ ಮಗು. ಹುಟ್ಟಿದ 5ನೇ ದಿನಕ್ಕೆ ದೂರವಾಗಿದ್ದ ಕಂದಮ್ಮ. ಸುಳ್ಳು ಕಾರಣ ಕೊಟ್ಟು ಮಗು ತೆಗೆದುಕೊಂಡು ಹೋಗಿದ್ದ ಸಹೋದರ. ಮಹಿಳಾ ಮತ್ತು ಮಕ್ಕಳ ರಕ್ಷಣಾ ಪ್ರಾಧಿಕಾರದ ಮೊರೆ ಹೋಗಿದ್ದ ತಾಯಿ. ನ್ಯಾಯವಾದಿ ದತ್ತಾತ್ರೇಯ ಬಂಡಿವಡ್ಡರ್ ಕೊಲೆ ಖಂಡಿಸಿ ಪ್ರತಿಭಟನೆ. ವಿಜಯಪುರ ಜಿಲ್ಲಾ ನ್ಯಾಯಾಲಯದ ಎದುರು ವಕೀಲರ ಪ್ರೊಟೆಸ್ಟ್. ಆರೋಪಿಗಳನ್ನು ಬಂಧಿಸುವಂತೆ ವಕೀಲರ ಪಟ್ಟು. ಕೋರ್ಟ್ ತಡೆಯಾಜ್ಞೆ ನಂತರವೂ ಕೆಸಿ ವ್ಯಾಲಿಗೆ ನೀರು ಸ್ಥಗಿತ. ಕೋಲಾರದಲ್ಲಿ 4 ದಿನಗಳಿಂದ ನೀರು ನಿಲ್ಲಿಸಿದ ಅಧಿಕಾರಿಗಳು. ನೀರು ಬಂದ್ ಮಾಡಿಸಿದ್ದಕ್ಕೆ ಸ್ಥಳೀಯರ ಆಕ್ರೋಶ. ಕೊಪ್ಪಳದಲ್ಲಿ ಅಕ್ರಮವಾಗಿ ಪ್ರಥಮ ದರ್ಜೆ ಸಹಾಯಕನಾಗಿ ಶಾಮಣ್ಣ ನೇಮಕ. ಶಾಮಣ್ಣನ ನೇಮಕದ ಹಿಂದೆ ಹಲವರ ಕೈವಾಡದ ಆರೋಪ. ಸುದ್ದಿಗೋಷ್ಠಿಯಲ್ಲಿ ಪ್ರಶಾಂತನಿಂದ ಆರೋಪ. ದೀಪಾವಳಿ ತಿಂಡಿ ತಯಾರಿಸುವ ವೇಳೆ ಸಿಲಿಂಡರ್ ಸ್ಫೋಟ. ಪ್ರಾಣಾಪಾಯದಿಂದ ಪಾರಾದ ಮನೆಯಲ್ಲಿದ್ದ ಜನ. ಕಾರವಾರದ ಮಾಡಿಬಾಗಲ್ಲಿ ಘಟನೆ. ಕರಾವಳಿಯಲ್ಲಿ ಮರಳು ಮಾಫಿಯಾದಿಂದ ಎಚ್ಚೆತ್ತ ಸಚಿವರು. 1 ವಾರದಲ್ಲಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ ಯುಟಿ ಖಾದರ್. ಮರಳಿಗೆ ಜಾಸ್ತಿ ರೇಟ್ ಕೇಳಿದರೆ ಸೂಕ್ತ ಕ್ರಮ ಅಂದರೂ ಉಸ್ತುವಾರಿ ಸಚಿವರು. ಧರ್ಮಸ್ಥಳದ ಧರ್ಮಾಧಿಕಾರಿಯಾಗಿ ವೀರೇಂದ್ರ ಹೆಗಡೆ 50 ವರ್ಷ ಪೂರೈಕೆ ಹಿನ್ನೆಲೆ. ಹೆಗಡೆಯವರಿಗೆ ಮೈಸೂರಲ್ಲಿ ಗೌರವ ಸಮರ್ಪಣೆ. ಗೌರವ ಸಮರ್ಪಣೆಯಲ್ಲಿ ಹಲವು ಮುಖಂಡರು ಭಾಗಿ. ರಾಯಚೂರಿನಲ್ಲಿ ಬಾಲಕಾರ್ಮಿಕರ ಹಾವಳಿ. ಶಾಲೆ ಬಿಟ್ಟು ಕೂಲಿ ಕೆಲಸಕ್ಕೆ ಹೋಗ್ತಿದ್ದಾರೆ ಮಕ್ಕಳು. ಬಾಲಕಾರ್ಮಿಕರ ರಕ್ಷಣೆಗೆ ಜನರ ಮನವಿ. ಉಡುಪಿ ರೈಲ್ವೆ ಪೊಲೀಸರ ಭರ್ಜರಿ ಕಾರ್ಯಾಚರಣೆ. ಅಕ್ರಮವಾಗಿ ಸಾಗಿಸ್ತಾ ಇದ್ದ 1,66,00,000 ಹಣ ವಶ. ಕುಮಾರ್ ಗಣೇಶ್ ಅನ್ನುವಾತನನ್ನು ವಶಕ್ಕೆ ಪಡೆದ ಪೊಲೀಸರು. ಸಾಲಬಾಧೆಗೆ ಹೆದರಿ 2 ರೈತರ ಆತ್ಮಹತ್ಯೆ. ದೇವಪ್ಪ ಗುರುವಾಯಿ ವಿಷ ಸೇವಿಸಿ ಸಾವು. 2 ಲಕ್ಷ ಸಾಲ ಮಾಡಿದ್ದ 2 ರೈತರು. ಮರಕ್ಕೆ ಡಿಕ್ಕಿ ಹೊಡೆದು ರಕ್ತಸ್ರಾವದಿಂದ ಬಳಲ್ತಾ ಇದ್ದ ವ್ಯಕ್ತಿ. ತಮ್ಮ ಕಾರಲ್ಲಿ ಕರ್ಕೊಂಡು ಹೋಗಿ ಆಸ್ಪತ್ರೆಗೆ ಸೇರಿಸಿದ ಹಾವೇರಿ ಎಸ್ಪಿ ಪರಶುರಾಮ್. ಎಸ್ಪಿ ಕಾರ್ಯಕ್ಕೆ ಎಲ್ಲೆಡೆ ಶ್ಲಾಘನೆ. ಪೈಪ್ ಹೊಡೆದು ಲಕ್ಷಾಂತರ ಲೀಟರ್ ನೀರು ಪೋಲು. ಮಾಹಿತಿ ನೀಡಿದ್ರು ಕ್ಯಾರೆ ಅಂತಿಲ್ಲ ಅಧಿಕಾರಿಗಳು. ಇತ್ತ ಕುಡಿಯೋಕೆ ನೀರಿಲ್ಲ ಬೀದರ್ ಜನರ ಆಕ್ರೋಶ. ಶಾಲಾ ವಾರ್ಷಿಕೋತ್ಸವ ದಿನದ ಅಂಗವಾಗಿ ಜನರಲ್ಲಿ ಜಾಗೃತಿ. ಹೋಲಿ ಸ್ಪಿರಿಟ್ ಶಾಲೆಯ ಮಕ್ಕಳಿಂದ ಪರಿಸರ ಕಾಪಾಡಿ ಜಗತ್ತು ಉಳಿಸಿ ಸಂದೇಶ. ಕಾರ್ಯಕ್ರಮದಲ್ಲಿ ಸಂಚಾರಿ ಪೊಲೀಸರಿಗೆ ಸನ್ಮಾನ.
ಬೆಂಗಳೂರಿನ ಈಸ್ಟ್ ಎಂಡ್ ಸರ್ಕಲ್ ಬಳಿ ಕದೀಮರ ಕೈಚಳಕ ಗಮನ ಬೇರೆ ಕಡೆ ಸೆಳೆದು ಹಣ ಕಳ್ಳತನ ವೃದ್ಧ ಸತ್ಯನಾರಾಯಣ ರಾವ್ ಬಳಿ 2.5 ಲಕ್ಷ ಹಣ ದೋಚಿ ಎಸ್ಕೆ. ಪ್ರೀತಿ ನಿರಾಕರಿಸಿದ್ದಕ್ಕೆ ಯುವ ಪ್ರೇಮಿಗಳ ಆತ್ಮಹತ್ಯೆ ಸಂದೇಶ್ ಮೀನಾಕ್ಷಿ ಸಾವು ತುಮಕೂರಿನ ಕೊಡಿಗೆನಲ್ಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಹುಬ್ಬಳ್ಳಿಯಲ್ಲಿ ಮನೆ ಮುಂದೆ ನಿಲ್ಲಿಸಿದ ಆಟೋಗೆ ಬೆಂಕಿ ಪೆಟ್ರೋಲ್ ಸುರಿದು ಆಟೋಗೆ ಬೆಂಕಿ ಹಚ್ಚಿ ಪರಾರಿಯಾದ ದುಷ್ಕರ್ಮಿ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಮಧು ಬಂಗಾರಪ್ಪರನ್ನ ಗೆಲ್ಲಿಸಿದ್ರೆ ಈ ಭಾಗದ ಜನರಿಗೆ ನೀರು ಕೊಡ್ತೇವೆ ಶಿವಮೊಗ್ಗ ಪ್ರಚಾರದ ವೇಳೆ ಸಿಎಂ ಕುಮಾರಸ್ವಾಮಿ ಆಶ್ವಾಸನೆ ಸಿಎಂ ಕುಮಾರಸ್ವಾಮಿ ವಿರುದ್ಧ ಚುನಾವಣಾ ಆಯೋಗಕ್ಕೆ ದೂರು. ಚಿತ್ರದುರ್ಗದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತದ್ದು ಸೋಷಿಯಲ್ ಮೀಡಿಯಾದಿಂದಲೂ ಕೂಡ ಸಾಕಷ್ಟು ಒಳ್ಳೆ ಕೆಲಸ ಆಗತ್ತೆ ಅಂತ ಹೇಳಿ ಫೇಸ್ಬುಕ್ ಮೂಲಕ ಎಮ್ಮೆ ಕಳೆದೋಗಿತ್ತು ಅದನ್ನ ಹುಡುಕಿ ಕೊಟ್ಟರು. ಯಾವ್ದಕ್ಕೆ ಉಪಯೋಗ ಆಗುತ್ತೆ ನೋಡಿ ಫೇಸ್ಬುಕ್ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಬೇಡದಿರೋದಕ್ಕೆ ಉಪಯೋಗ ಜಾಸ್ತಿ. ಎಸ್, ಒಂದು ಚಿಕ್ಕ ಬ್ರೇಕ್ ತಗೊಳ್ಳೋಣ. ಬ್ರೇಕ್ ಆದ್ಮೇಲೆ ನೀವು ಆಗದಿಂದ ಕಾಯ್ತಾ ಇದ್ದೀರಾ ರಾಶಿಫಲ ಹೇಗಿದೆ, ಇವತ್ತು ಯಾವ ಕಲರ್ ಬಟ್ಟೆ ಹಾಕೋಬೇಕು, ಯಾವ ನಂಬರ್ ಇವತ್ತು ಯೂಸ್ ಮಾಡಬಹುದು ಅಂತ ಹೇಳಿ.